ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪಾರು ಮಾತಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನನ್ನ ಡೆಲಿವರಿ ಆಗಿದ್ದು 9ನೇ ದಿನ ವ್ಲಾಗು. ಗಣೇಶ ಹಬ್ಬ ಇತ್ತು, ಸೊ ಅವತ್ತೇ ಈ ವ್ಲಾಗ್ ಮಾಡಿರೋದು. ಏನಿಲ್ಲ, ಮಗುವು ನನಗೂ ಸ್ನಾನ ಮಾಡಿಸಿ ತೊಟ್ಟಿಲಿಗೆ ಅಲಂಕಾರ ಮಾಡಿ ಮಗುನ ಅದರಲ್ಲಿ ಮೊದಲನೇ ಸಲ ಮಲಗಿಸಿ ತೂಗೋದು. ಹಾಡೆಲ್ಲ ಹಾಡು ಅಂತ ಹೇಳ್ತಾರೆ. ಎಷ್ಟು ಎಕ್ಸೈಟೆಡ್ ಆಗಿದೆ ಈ ವಿಡಿಯೋ ಅಂತ ನೋಡಿ. ಪಾಪು ಸ್ನಾನ ಮಾಡಿಸಿ ರೆಡಿ ಆಗ್ತಾ ಇದ್ದಾನೆ ಈ ವಿಡಿಯೋದಲ್ಲಿ. ಆಮೇಲೆ ನಾನು ಸ್ನಾನ ಮಾಡಿ ಸಾಂಬ್ರಾಣಿ ಹೋಗಿ ಹಾಸ್ಕೊತೀನಿ. ಎಷ್ಟು ಹಾರಿಬಲ್ ಅಂತ ಅಂದರೆ, ಯಾಕೆ ಈ ಥರ ಅಷ್ಟೊಂದು ಕೆಮ್ಮು ಅಷ್ಟೊಂದು ಘಾಟ್ ತೊಗೋಬೇಕಾ, ರಿಯಲಿ ಇದು ವರ್ಕ್ ಆಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಬಟ್ ಶಾಸ್ತ್ರಕ್ಕೆ ಅದು ಮಾಡೇ ಮಾಡ್ತಾರಂತೆ. ಸೊ ನಾನು ಅದನ್ನು ಅನುಭವಿಸಿದ್ದೀನಿ. ನೀವು ಯಾರು ಅನುಭವಿಸಿ ಹೊಗೆಯಿಂದ ಕೆಮ್ಮು ಬಂದಿದೆ ಕಮೆಂಟ್ ಮಾಡಿ. ನ್ಯೂ ಮಾಮೀಸ್ಗೆಲ್ಲ ತುಂಬ ಕಷ್ಟ ಆಗುತ್ತೆ ಈ ಥರ ಸಾಂಬ್ರಾಣಿ ತೊಗೊಳೋದು, ಬಾಣಂತಿ ಖಾರ ತಿನ್ನೋದು, ಸಪ್ಪೆ ಊಟ ತಿನ್ನೋದು ಅದೆಲ್ಲ. ಬಟ್ ನಾನು 1 ಮಂತ್ವರೆಗೂ ಬೇಳೆ ನೀರನ್ನನೇ ತಿಂದಿದ್ದೀನಿ. ಎಸ್ಪೆಷಲಿ ಈ ಜನ್ರೇಷನಲ್ಲೂ ಅದನ್ನು ತಿಂದಿನಲ್ಲ, ಅದು ತುಂಬ ಶಾಕಿಂಗ್ ವಿಷಯ. ಬಟ್ ಏನೂ ಮಾಡೋಕ್ಕಲ್ಲ, ಮಗುಗೋಸ್ಕರ ಅಂತ ಹೇಳಿದ್ಮೇಲೆ ಎಲ್ಲನೂ ಮಾಡಬೇಕಾಗತ್ತೆ. ನೀರು ಕೊಡೋದಿಲ್ಲ, ಹಾಲು ಕುಡಿಬೋದು, ನೀರು ಕೊಡೋದಿಲ್ಲ, ಕಾಫಿ ಕುಡಿಬೋದು. ಬಟ್ ರಿಯಲಿ ಹೇಳ್ಬೇಕಂದ್ರೆ ಕಾಫಿ ಹೆಲ್ತ್ಗೆ ಒಳ್ಳೆಯದಲ್ಲ. ಅದಕ್ಕೇ ನಾನು ಅದನ್ನು ಸ್ಕಿಪ್ ಮಾಡಿದ್ದೆ. ಆದಷ್ಟು ಕಂಟ್ರೋಲ್ ಮಾಡಿದ್ದೀನಿ ಕುಡಿಬಾರ್ದು ಅಂತ. ಸೊ ಇವಾಗ ಕಾಫಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾಯಿದ್ದೀನಿ ಅಂತ ಅನಿಸುತ್ತೆ. ಈ ವಿಡಿಯೋ ಮಾಡೋ ಟೈಮಲ್ಲಿ ನಾನು ಕಾಫಿಗೆ ಜಾಸ್ತಿ ಇಷ್ಟಪಡ್ತಾ ಇದ್ದಿಲ್ಲ. ಬಟ್ ಇವಾಗ ಮಾರ್ನಿಂಗ್ ಈವ್ನಿಂಗ್ ಕಾಫಿ ಇಲ್ಲ ಅಂದರೆ ಕೋಲ್ಡ್ ಆಗ್ತಿದೆಯೇನೋ ಅಂತ ಭಯ ಆಗುತ್ತೆ. ರೆಡಿಯೆಲ್ಲ ಆದಮೇಲೆ ನೋಡಿ, ಈ ಥರ ಖಾರ ಹರಿತೀವಲ್ಲ ರುಬ್ಬೋಕಲ್ಲು, ಅದನ್ನು ತೊಗೊಂಬಂದು ಫಸ್ಟು ತೊಟ್ಟಲ್ಲಿ ಮಲಸಿ 3 ಸಲ ಲಾಲಿ ಹಾಡು ಆಡಬೇಕಂತೆ. ಅದಾದಮೇಲೆ ನಮ್ಮ ಮಗುನ ಅದ್ರಲ್ಲಿ ಮಲಸಿ ಹಾಡಾಡೋದು. ಸೊ ಇಲ್ಲಿ ನಮ್ಮ ಶಿವು ಪೊಸೆಸಿವ್ ಫಾದರ್ ಆಗಿ ಹೇಗೆ ಚೇಂಜ್ ಆಗ್ತಾರೆ, ಈ ನಾಗವಲ್ಲಿ ಗಂಗಾ ಹೇಗೆ ಚೇಂಜ್ ಆಗ್ತಾರೆ ನೋಡಿದಿರಲ್ಲ, ಆ ಥರ ಇಲ್ಲಿ ಅವರು ಚೇಂಜ್ ಆಗೋದನ್ನು ನಾವು ನೋಡ್ಬೋದು. ಹೌದು, ಶಿವು ತುಂಬ ಬದಲಾಗಿದ್ದಾರೆ, ಒಳ್ಳೆ ಫಾದರ್ ಆಗಿದ್ದಾರೆ. ಇವಾಗ ತುಂಬ ಕೇರ್ ಮಾಡ್ತಾರೆ ಮಗುನ. ನನಗಂತೂ ಅವ್ರನ್ನ ಆ ಥರ ನೋಡೋದೇ ತುಂಬ ಖುಷಿ ಕೊಡುತ್ತೆ. ಆಮೇಲೆ ಇಲ್ಲಿ ಹಾಡು ಆಡ್ತೀವಿ, ಇದೆಲ್ಲ ಖುಷಿ ಕೊಡುವಂಥ ವಿಚಾರನೇ ಅಲ್ವ ನಮ್ಮ ಲೈಫಲ್ಲಿ. ಸೊ ನೀವು ಯಾರ್ಯಾರು ಈ ಥರ ತೊಟ್ಲನ್ನ ತೂಗ್ತಾ ಹಾಡು ಮರ್ತೈತು ಅಂತ ಹೇಳಿದ್ದೀರಾ, ಅವರೆಲ್ಲ ಈ ವಿಡಿಯೋ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ. ಆ್ಯಕ್ಚುಲಿ ಈ ಫಂಕ್ಷನ್ ಮಾಡಬೇಕಾದ್ರೆ ಸೋದ್ರ ಮಾವನೇ ಸ್ಕಿಪ್ ಮಾಡಿಬಿಟ್ಟಿದ್ರು, ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಬಂದಿದ್ದು ಸಂಜೆ. ಅವರು ಬಂದು ಒಂದು ಸರ್ತಿ ಮಗುನ ತೊಟ್ಲಲ್ಲಿ ಮಲಗಿಸಿ ನಾನು ತೂಗ್ತೀನಿ ಅಂತೇಳಿ ತೂಗಿ ಅದ್ರ ಜೊತೆ ಒಂದು ಕ್ಲಿಪ್ ತೊಗೊಂಡಿದ್ರು. ಸೊ ಪಿಕ್ಸ್ ಎಲ್ಲ ಸೂಪರಾಗಿ ಬಂದಿದೆ. ಮುಂದೆ ಈ ವಿಡಿಯೋ ಕೊನೆಯಲ್ಲಿ ಎಲ್ಲ ಪಿಕ್ಸ್ ಅಟ್ಯಾಚ್ ಮಾಡಿದ್ದೀನಿ. ನನ್ನ ಮಗನಿಗೆ ಮುತ್ತಜ್ಜಿ ಕೂಡ ಇನ್ನೂ ಇದ್ದಾರೆ, ಸಂತೋಷ ವಿಷಯ ಅಲ್ವಾ. ಮುತ್ತಜ್ಜಿ, 3-4 ಜನ ಅಜ್ಜಿರು, ಅತ್ತೆ, ಮಾವ, ಚಿಕ್ಕಪ್ಪ, 2 ಚಿಕ್ಕಿರು, ಎಲ್ಲರೂ ಮುದ್ದಿನ ಮಗ ಆಗ್ತಾನೆ ನನ್ನ ಮಗ. 22 ವರ್ಷ ಆದಮೇಲೆ ನಮ್ಮ ಹಸ್ಬೆಂಡ್ ಮನೆಗೆ ಒಂದು ಮುದ್ದಾದ ಮಗು ಬಂದಿರೋದು. ನಮ್ಮ ಮನೆಗೂ ಒಂದು 22 ಇಯರ್ಸ್ಗೆ ಮುದ್ದಾದ ಮಗು ಬಂದಿರೋದು. ಸೊ ಎಲ್ಲರಿಗೂ ಮಗು ನೋಡೋದು ಎತ್ಕೊಳ್ಳೋದು ಅದೇ ಖುಷಿ ಜೋಶಲ್ಲಿ ಇರ್ತಾರೆ. ನನ್ನ ಕೈಗೆ ನನ್ನ ಮಗ ಯಾವಾಗ ಬರ್ತಾನಂತ ನಾನು ಕಾಯ್ತಾ ಇರ್ತೀನಿ. ಶಿವು ಅವರಮ್ಮ ಚಿನ್ನದ ಉಂಗುರ ಹಾಕಿದ್ರು. ಮತ್ತು ಬಂದವರೆಲ್ಲ ಪಾಪುಗೆ ಬಟ್ಟೆ, ದುಡ್ಡು ಅಂತೆಲ್ಲ ಕೊಟ್ಟರು. ಅದೆಲ್ಲ ಪಾಪುಗೆ ಅಂತಲೇ ಎತ್ತಿಟ್ಟಿದ್ದೀನಿ. ಮುಂದೆ ಕ್ಲಿಪ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಬಂದಿದ್ರು ಅಂತ. ಅದನ್ನು ಹೇಳ್ತಾ ಹೋಗ್ತೀನಿ, ನೀವು ನೋಡಿ ಹಿಂಗೆ ಅನ್ಸುತ್ತೆ ಅಂತ. ನನ್ನ ಮಗನ ತೊಟ್ಲಲ್ಲಿ ಹಾಕಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೋಡಿದಾಗ. ಅದು ತೂಗಬೇಕಾದ್ರೆ ಹೂವೆಲ್ಲ ಏನಾಗುತ್ತೋ ಅಂತ ಶಿವು ತುಂಬ ಸ್ಕೇರಿಯಾಗಿ ಯೋಚನೆ ಮಾಡ್ತಾಯಿದ್ರು. ನೋಡಿ ನಮ್ಮ ಅತ್ತೆ ಕುಂಕುಮ ತೊಗೊಂಬಂದು ಹೇಗಿಡ್ತಾರೆ, ಇಡಬೇಕಿತ್ತು ಅಂತ ಹೇಳಿ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಬಾಣಂತಿ ಅಂತ ಕೇರ್ ಮಾಡ್ತಾರೆ, ಸೊಸೆ ಅಂತ ಕೇರ್ ಮಾಡ್ತಾರೆ, ಮಗಳು ಅಂತ ಕೇರ್ ಮಾಡ್ತಾರೆ. ಅನಿಸುತ್ತೆ ಮಗು ಆಗಿರೋದಕ್ಕೆ ಇಷ್ಟೊಂದು ರೆಸ್ಪೆಕ್ಟು ಪ್ರೀತಿ ಎಲ್ಲ ಸಿಗ್ತಿದೆ ಅಂತ ಅಲ್ವಾ. ನಿಮ್ಗೆ ಯಾರಿಗಾದ್ರೂ ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ಅವ್ರ ಜೊತೆ ನನ್ನ ಖುಷಿನ ಶೇರ್ ಮಾಡ್ಕೊತೀನಿ. ನೋಡಿ 3 ಸಲ ಮಗುನ ಎತ್ತಿ ಮಲಸಿ ಆಮೇಲೆ ತೊಟ್ಟಲ್ಲಿ ತೂಗಬೇಕಂತೆ. ನನ್ನ ಮಗ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದ. ಸೊ ತೂಗಬೇಕಾದ್ರೂ ನಿದ್ದೆ ಮಾಡ್ತಾನೇ ಇದ್ದ. ಅದಾದಮೇಲೆ ನಾನು ನಮ್ಮ ಹಸ್ಬೆಂಡ್ ಕೂತ್ಕೊಂಡು ಫಸ್ಟು ಜೋಕಾಲಲ್ಲಿ ತೂಗ್ತಾ ಒಂದು ಕ್ಲಿಪ್ ತೊಗೊಂಡ್ವಿ. ಅದಾದಮೇಲೆ ಎಲ್ಲರ ಜೊತೆ ಫೋಟೋಸ್ ತೊಗೊಂಡ್ವಿ. ಅವರು ಕೂಡ ಅವ್ರವ್ರ ಖುಷಿಗೋಸ್ಕರ ಅವರು ಫೋಟೋಸ್ ತೊಗೊಂಡ್ರು. ಒಂದೊಂದೇ ಕ್ಲಿಪ್ ಹೇಳ್ತಾ ಹೋಗ್ತೀನಿ ನೋಡಿ. ಇವರು ಮುತ್ತಜ್ಜಿ, ಅಜ್ಜಿ, ನಮ್ಮಪ್ಪ ಅಮ್ಮ, ಮುತ್ತಜ್ಜಿ ಅಜ್ಜಿರು, ನನ್ನ ತಮ್ಮ, ನನ್ನ ತಂಗಿ ಫ್ರೆಂಡ್ ಭೂಮಿ, ಅಜ್ಜಿ, ಚಿಕ್ಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಬಾಯ್.